ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಂತು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಮೀನು ಸಾರು ಅಥವಾ ಮೀನು ಹುಳಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸಿಂಪಲ್ಲಾಗಿ ನೋಡಿ, ಏನು ಮಸಾಲೆ ಬೇಕು ಅಂದರೆ ಫಸ್ಟು ಮೀನನ್ನ ತೊಳೆದು ಹುಣಸೆಹಣ್ಣು ಮತ್ತು ಉಪ್ಪನ್ನ ಹಾಕಿ ನೆನೆ ಇಟ್ಬಿಟ್ಟಿದ್ದೀನಿ. ಅದೊಂದು ವಿಡಿಯೋ ಸ್ಕಿಪ್ ಆಯಿತು. ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಕಾಯಿ ತುರಿ ಮತ್ತು ಹುಣಸೆಹಣ್ಣು ಇಷ್ಟೇ. ನೆಕ್ಸ್ಟು ಬೇಳೆ ಸಾಂಬಾರು ಪುಡಿನ ತಗೊಂಡಿದ್ದೀನಿ. ಫಸ್ಟು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬತ್ತೀನಿ. ನೋಡಿ, ಪೇಸ್ಟ್ ರೆಡಿ ಆಯಿತು. ಇವಾಗ ಪಟಾಪಟ್ ಅಂತ ರೆಡಿ ಮಾಡೋಣ. ನೋಡಿ, ಒಲೆ ಮೇಲೆ ಈ ರೀತಿ ಒಂದು ಅಗಲವಾದ ಪಾತ್ರೆನ ಇಡಬೇಕು. ಚಿಕ್ಕ ಚಿಕ್ಕದೆಲ್ಲ ಇಟ್ಟರೆ ಮೀನು ಎಲ್ಲ ಇದು ಮಾಡಬೇಕಾದ್ರೆ ಕಲಸೋಯ್ತದೆ. ಅದಕ್ಕೇ ನೋಡಿ, ಇದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕಿ ಒಗ್ಗರಣೆ ಎಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ ನೋಡಿ, ಏನು ಮಸಾಲೆ ರುಬ್ಬಿದ್ನಲ್ಲ ಇದನ್ನು ಹಾಕ್ತೀನಿ ಇದಕ್ಕೆ. ನೋಡಿ, ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಅದೊಂಚೂರು ಕುದೀಲಿ ಮಸಾಲೆ. ಲೈಟಾಗಿ 1-2 ಸಲ ಅಷ್ಟೇ. ನೋಡಿ, ಇವಾಗ ಇದಕ್ಕೆ 1-2 ಜಾರಷ್ಟು ನೀರು ಹಾಕ್ಕೊತೀನಿ. ನಾನು ಆಲ್ಮೋಸ್ಟ್ ಆಲ್ ಮೀನು ಸಾರೆಲ್ಲ ನಾನು ತೆಳ್ಳನೆ ಮಾಡೋದು. ಮೀನು ಸಾರು ಗಟ್ಟಿಗಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ. ನೋಡಿ, ಇವಾಗ ಒಂದು ಸಲ ಹಾಕಿದ್ದೀನಿ. ಇನ್ನೂ ಒಂದು ಸಲ ನೀರನ್ನ ಸೇರಿಸ್ತೀನಿ. ಇದಕ್ಕೆ ನೀರು ಸೇರಿಸಿದ್ಮೇಲೆ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ನೋಡಿ, ಈ ರೀತಿ ಒಂದು ಸಲ ಮೀನು ಸಾರನ್ನ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ಸಲ ಸ್ವಲ್ಪ ನೀರನ್ನ ಸೇರಿಸಿ ಇವಾಗ ಇದನ್ನು ನೋಡ್ಕೊತೀನಿ. ಅಂದರೆ ತೆಳ್ಳೆ ಆಯಿತಾ ಇಲ್ಲ ಸ್ವಲ್ಪ ಗಟ್ಟಿ ಆಯಿತಾ ನೋಡಿ, ಬೇಕು ಅಂದರೆ ನೀರು ಸೇರಿಸ್ತೀನಿ. ನೋಡಿ, ನನಗಿದು ಸಾಕು, ಕರೆಕ್ಟಾಗಿದೆ ಅಂತ ಅನ್ನಿಸ್ತಾ ಇದೆ. ಇವಾಗ ಇದು ಕುದಿಯೋಕ್ಕೆ ಶುರುವಾಗಿದೆ. ನೋಡಿ, ಇವಾಗ ಇದಕ್ಕೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಮೊದಲೇ ಮೀನಿಗೆ ಉಪ್ಪು ಮತ್ತು ಹುಳಿ ಎರಡೂ ಸೇರಿಸಿರೋದ್ರಿಂದ ನಾನು ಉಪ್ಪನ್ನ ಚೆಕ್ ಮಾಡಿ ಅನಂತರ ಬೇಕು ಅಂದರೆ ಮಾತ್ರ ಸೇರಿಸ್ತೀನಿ. ಇಲ್ಲಾಂದರೆ ಉಪ್ಪಾಗೋಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪನೇ ಸೇರಿಸಿದ್ದೀನಿ. ನೋಡಿ, ಇವಾಗ ಕುದೀತಾ ಇದೆ. ಸಾಕು, ಇಷ್ಟಿದ್ರೆ ಸಾಕು. ಮೀನು ಸಾಂಬಾರು ತೆಳ್ಳಗಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕುದಿಯೋಕ್ಕೆ ಶುರುವಾಗಿದೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡಿ. ನೋಡಿ, ಇವಾಗ ಫಸ್ಟು ತಲೆನ ಹಾಕ್ತೀನಿ. ಯಾಕೆಂದರೆ ತಲೆ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಹಾಗಾಗಿ ಈ 2 ತಲೆ ಇತ್ತು, 2 ತಲೆನೂ ಹಾಕಿ 1-2 ನಿಮಿಷ ಇದು ಬೆಂದ ತಕ್ಷಣವೇ 1-2 ನಿಮಿಷ ನೋಡಿ, ಹಿಂದೆನೇ ಸ್ಪಾಟಲ್ಲೇ ಹಾಕ್ತೀನಿ. ಸ್ವಲ್ಪ ಕುದಿಯೋಕ್ಕೆ ಕುದೀತಾ ಇದೆ ಅಲ್ವಾ, ಹಾಗಾಗಿ 1-2 ಸೆಕೆಂಡ್ ಕುದಿದ್ರೆ ಸಾಕು. ನೋಡಿ, ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಅದನ್ನು ಸೈಡ್ ಮಾಡಿ, ಅಂದರೆ ಒಂದು ಸ್ವಲ್ಪ ದಪ್ಪ ಇದೆ, ಹಂಗಾಗಿ ಅದಕ್ಕೆ ಮೇಲೆ ಸ್ವಲ್ಪ ಸಾಂಬಾರನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಇವಾಗ ಅದನ್ನೆರಡನ್ನೂ ಒಂದು ಸೈಡ್ಗೆ ಹಾಕಿ ಮತ್ತು ಇವಾಗ ಪೀಸ್ಗಳನ್ನೆಲ್ಲ ನಿಧಾನವಾಗಿ ಹಾಕಬೇಕು. ಅಂದರೆ ಮಟನ್ ಎಲ್ಲ ಹಾಕ್ದಂಗೆ ಹಾಕೋಕ್ಕಾಗಲ್ಲ. ಇದನ್ನು ನಿಧಾನಕ್ಕೆ ನೋಡಿ ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ. ಹಂಗೂ ನೋಡಿ, ಅದು ಜಾರ್ಕೊಂಡೇ ಬಿಡ್ತು. ಹುಳಿಲಿ ಮತ್ತು ಸ್ವಲ್ಪ ನೆಂದಿರೋದ್ರಿಂದ ಸ್ವಲ್ಪ ಜಾರ್ಕೊಳ್ಳುತ್ತೆ. ನಿಧಾನವಾಗಿ ಹಾಕಿ, ಏಕೆಂದರೆ ಬಿಸಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಸೈಡಲ್ಲಿ ಜಾಗ ಇರೋ ಕಡೆ ನೋಡಿ ಹಾಕಿ. ಒಂದ್ರ ಮೇಲೊಂದು ಹಾಕಿದ್ರೂ ಎತ್ಕೊಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಷ್ಟೇ. ಎಲ್ಲ ಕಲಸೋಗ್ಬಿಟ್ರೆ ಮೀನು ತೆಗಿಯೋಕ್ಕೆ ಹಿಂಸೆ ಆಗುತ್ತೆ. ನೋಡಿ, ಈ ರೀತಿ ಇನ್ನೊಂದು ಸ್ವಲ್ಪ ಐತೆ, ಎಲ್ಲ ಸೇರಿಸ್ಬಿಡ್ತೀನಿ ನಾನು. ನೋಡಿ, ಎಷ್ಟು ಬೇಗ ಹಾಕ್ತಾಯಿದ್ದೀನಿ ಪಟ ಅಂತ. ನಾನು ಗ್ಯಾಪ್ ನೋಡಿ ಹಾಕ್ತಾಯಿದ್ದೀನಿ. ಈ ರೀತಿ ಬೇಗನೆ ಆಗುತ್ತೆ ಮೀನು ಸಾರು, ಬಟ್ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಮೀನೆಲ್ಲ ಹಾಕಿದ್ಮೇಲೆ ಸಿಮ್ಗೆ ಹಾಕಿ 2-3 ನಿಮಿಷ ಅಷ್ಟೇ. ನಾವು ಮೀನು ಸಾರು ಮಾಡ್ತೀವಿ ಅಂದ್ಬಿಟ್ಟು ಫುಲ್ ಸಿಮ್ನ ಹೈಯಲ್ಲಿ ಇಕ್ಕಿ ಕೊತ ಅಂತೆಲ್ಲ ಕುದಿಸ್ಬಿಟ್ರೆ ಮೀನೆಲ್ಲ ಒದ್ರೋಯ್ತದೆ. ಅಷ್ಟೊಂದೇನಿಲ್ಲ. ನೋಡಿ, ಇವಾಗ ಎಲ್ಲ ಮೀನಾಯಿತು, ಹಾಕಾಯಿತು. ಇವಾಗ ಒಂದು 5 ನಿಮಿಷ ಅಷ್ಟೇ ಸಿಮ್ನ ಸ್ಲೋಲಿ ಇಟ್ಟಿರ್ತೀನಿ. ನೋಡಿ, ಆಯಿತು. ನೋಡ್ತಾ ಇರ್ಬೋದು ಯಾವ ರೀತಿ ಮೀನೆಲ್ಲ ಬೆಂದಿದೆ ಅಂತ ಕಾಣಿಸ್ತಾ ಇದೆ. ನೋಡಿ, ಇವಾಗ ಹಂಗೆ ಸೈಡಲ್ಲಿ ತೆಗೆದು ತೋರಿಸ್ತೀನಿ. ನೋಡಿ, ಬೆಂದಿದೆ. ಇಷ್ಟಾದರೆ ಮುಗೀತು. ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಮೀನು ಸಾಂಬಾರು ಅಂತ.
ಟ್ರೈ ಮಾಡಿ ನೀವು ಯಾವ ರೀತಿ ಬಂತು ಟೇಸ್ಟು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿಗುವ ಮುಂದಿನ ವಿಡಿಯೋದಲ್ಲಿ.